ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬೆಳಗಿನ ತಿಂಡಿ ಎಲ್ಲ ಮುಗಿಸ್ದೆ. ನೀರು ದೋಸೆ ಚಟ್ನಿ ಇವತ್ತು ಬೆಳಗಿನ ತಿಂಡಿ. ಅಮ್ಮ ಬಂದಿದ್ದರು, ಅಮ್ಮ ಇದ್ದಾರೆ. ಅದಕ್ಕೆ ಮಧ್ಯಾಹ್ನಕ್ಕೆ ಇವತ್ತೊಂದು ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿನ ಬಾತನ್ನು ಸ್ವಲ್ಪ ಸ್ಪೆಷಲ್ಲಾಗಿ ಒಂದು ಹೊಸ ಕಡಾಯಿ, ನಾನು ಇಂಡಸ್ ವ್ಯಾಲಿಯಿಂದ ಒಂದು ಸ್ಟಾಕ್ ಪಾಟ್ ತರಿಸಿದ್ದೇನೆ. 4 ಲೀಟರ್ ಇದು ಸ್ಟಾಕ್ ಪಾಟ್ ವಿತ್ ಗ್ಲಾಸ್ ಲಿಡ್ ಇರುವಂಥದ್ದನ್ನು ತರಿಸಿದ್ದೇನೆ. ಅದರಲ್ಲೇ ಇವತ್ತು ಬಾಸ್ಮತಿ ರೈಸಲ್ಲಿ ಸೂಪರ್ ಆಗಿರುವ ಮೇಥಿ ರೈಸ್ ಮಾಡೋಣ ಅಂತ ಇದ್ದೀನಿ. ನಾನು ಮೆಂತ್ಯ ಸೊಪ್ಪಿನ ಅನ್ನ, ಕನ್ನಡದಲ್ಲಿ ಅಲ್ವಾ, ಸ್ಪೆಷಲ್ಲಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಇಂಡಸ್ ವ್ಯಾಲಿ ಅವರದ್ದು 4 ಲೀಟ್ರದ್ದು ಸ್ಟಾಕ್ ಪಾಟ್ ವಿತ್ ಗ್ಲಾಸ್ ಲಿಡ್. ನೋಡಿ, ಸ್ಟಾಕ್ ಪಾಟ್ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ, ಹೇಗಿದೆ ನೋಡಿ. ಹೆವಿ ಇದೆ, ಒಳ್ಳೆಯ ಅಂಶಗಳನ್ನು ಹೊಂದಿರುವಂತಹ ಸ್ಟೇನ್ಲೆಸ್ ಸ್ಟೀಲ್. ಇದು ದೇಹಕ್ಕೆ ಮಾರಕವಾಗುವಂತಹ ಯಾವುದೇ ಅಂಶ ಇದರಲ್ಲಿ ಇಲ್ಲ. 3 ಲೇಯರ್ ಇರುವಂತಹ ಹೆವಿ ಪಾತ್ರೆ ಇದು. ಇದರಲ್ಲಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಮತ್ತು ಫುಡ್ ಗ್ರೇಡ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ, ಏನೂ ತೊಂದರೆ ಆಗದೆ ಇರುವಂತಹ ಒಳ್ಳೆಯ ಪಾತ್ರೆ ಇದು. ಇದರಲ್ಲಿ ನೀವು ಬಿರಿಯಾನಿ ಇದೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿದೆ, ಹೆವಿ ಇದೆ ಅಲ್ವಾ. ಅದಕ್ಕಾಗಿ ನಾನಿವತ್ತು ಮೇಥಿ ರೈಸ್ ಇದರಲ್ಲೇ ಮಾಡೋಣ. ಇದಕ್ಕೆ ಮೇಲ್ಗಡೆಯಿಂದ ಒಂದು ಗ್ಲಾಸ್ ಲಿಡ್ ಬರುತ್ತೆ. ನೀವು ಇದನ್ನು ಅಡುಗೆ ಮಾಡಿ ಆಮೇಲೆ ನೀವು ಸರ್ವ್ ಮಾಡೋಕ್ಕೂ ಇದನ್ನು ಟೇಬಲ್ ಮೇಲೆ ತಂದಿಡೋಕ್ಕೂ ತುಂಬ ಚೆನ್ನಾಗಿದೆ. ನೋಡಿ, 2 ಒಳ್ಳೆ ಹ್ಯಾಂಡಲ್ ಇದೆ, ಹೇಗಿದೆ ನೋಡಿ. ಯೂಸ್ ಮಾಡುವ ಮೊದಲು ಇದನ್ನು ಒಂದು ಸಲ ಮೈಲ್ಡ್ ಸೋಪ್ ವಾಟ್ರಲ್ಲಿ ಚೆನ್ನಾಗಿ ಸ್ಪಾಂಜಿಂದ ತಿಕ್ಕಿ ತೊಳೆದು ಬಿಟ್ಟು ವಾಶ್ ಮಾಡಿ, ಆಮೇಲೆ ಇದನ್ನು ಬಟ್ಟೆಲಿ ಒರೆಸ್ಕೊಂಡು ಡ್ರೈ ಮಾಡ್ಕೊಂಡು ಬಿಡಿ. ಆಮೇಲೆ ಇದನ್ನು ಯೂಸ್ ಮಾಡಿದ ನಂತರನೂ ಅಷ್ಟೇ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒರೆಸಿ ಇಟ್ಬಿಡಿ. ಆಯಿತು. ನೆಕ್ಸ್ಟ್ ಪುನಃ ಬಾತ್ ಗೀತ್ ಪುಲಾವು ಬಿರಿಯಾನಿ ಮಾಡುವಾಗ ಹೊರಗಡೆ ತೆಗೆದ್ರಾಯಿತು. ಇದರಲ್ಲಿ ಲಿಡ್ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಇದರಲ್ಲಿ ಲಿಡ್. ನೀವು ಇದರಲ್ಲಿ ಮಾಡಿಬಿಟ್ಟು ಲಿಡ್ ಮುಚ್ಚಿ ಡೈನಿಂಗ್ ಟೇಬಲ್ ಮೇಲೆ ಸರ್ವ್ ಮಾಡೋಕ್ಕೂ ಬೆಸ್ಟು. ನೋಡಿ ಹೇಗಿದೆ. ಬೇಯ್ತಾ ಇರುವಾಗಲೂ ನಿಮ್ಗೆ ಇಲ್ಲಿ ಕಾಣ್ತಾ ಇರುತ್ತಲ್ವಾ, ಎಷ್ಟು ಬೇಯ್ತಾ ಇದೆ ಏನು ಎಲ್ಲ ಕಾಣ್ತಿರುತ್ತೆ. ಬನ್ನಿ, ಇವತ್ತು ಇದರಲ್ಲೇ ನಾವು ಮೆಂತ್ಯ ಸೊಪ್ಪಿನ ಅನ್ನ, ಮೇಥಿ ರೈಸ್ ಮಾಡೋಣ. ಮೇಥಿ ಸೊಪ್ಪಿನ ಅನ್ನಕ್ಕೂ ಏನೇನು ಮಸಾಲೆ ಹಾಕ್ತೀನಿ, ಏನೇನು ಎಲ್ಲ ನಿಮ್ಗೆ ಇವತ್ತು ನಾನು ತೋರಿಸ್ಕೊಡ್ತೇನೆ. ಬನ್ನಿ. ಹಾಗಿದ್ರೆ ಇದನ್ನು ನಾನು ವಾಶ್ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಳ್ತೇನೆ. ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದರಲ್ಲಿ ರೈಸ್ ಮಾಡೋಣ. ಮೈಲ್ಡ್ ಸೋಪ್ ಜೊತೆಗೆ ಸ್ಪಾಂಜಿಂದ ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಕೊಂಡು ಬಿಡಿ. ಆಮೇಲೆ ಬಟ್ಟೆಯಿಂದ ಒರೆಸಿಬಿಟ್ಟು ಡ್ರೈ ಮಾಡಿಕೊಂಡ್ರೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡಿ. ತೊಳೆದು ಡ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಈಗ ನಾವು ಮೇಥಿ ರೈಸ್ ಮಾಡೋಣ. ಬನ್ನಿ. ನೋಡಿ ಫ್ರೆಂಡ್ಸ್, ಮೆಂತ್ಯ ಸೊಪ್ಪಿನ ಬಾತ್ ಅಥವಾ ಮೇಥಿ ರೈಸ್ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ. ನಾನು 1.5 ಕಪ್ಪಷ್ಟು ಬಾಸ್ಮತಿ ರೈಸ್ ತೆಗೆದಿಟ್ಕೊಂಡಿದ್ದೀನಿ. ಈಗ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಹಸಿ ಬಟಾಣಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಇಷ್ಟು ತಗೊಂಡಿದ್ದೇನೆ. ಆಮೇಲೆ ರುಚಿಗೆ ಉಪ್ಪು, ಒಂಚೂರು ಅರಿಶಿನ ಪುಡಿ, ಬೇಕಿದ್ದರೆ ಹಾಕ್ಕೊಳ್ಬೋದು ಅರಿಶಿನ ಪುಡಿ, ಬೇಡ ಅಂದರೆ ನಿಮ್ಮ ಇಷ್ಟ, ಸ್ಕಿಪ್ ಮಾಡ್ಬೋದು. ಇಷ್ಟು ನಾನೀಗ ಅಕ್ಕಿ ತೊಳೆದು ಇದಿಷ್ಟು ಮಸಾಲೆನ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ಮಸಾಲೆ. ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಮಸಾಲೆ ಹಾಕೋದಿಲ್ಲ. ತುಂಬ ರುಚಿಯಾಗಿ ಬರುತ್ತೆ. ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಆ ಮಸಾಲೆ ರುಬ್ಕೊಂಡು ಬರ್ತೀನಿ. ಅದ್ರ ಮೊದಲು ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದನ್ನು ಒಂದು 3 ಸರ್ತಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ತೀನಿ. ಪಾತ್ರೆ ಇಟ್ಟು ಸ್ವಲ್ಪ ಬಿಸಿಯಾಗಲಿ. ನಾನು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ತೀನಿ. ಫಸ್ಟು ನಾನೊಂದು 2 ಚಮಚ ಎಣ್ಣೆ ಹಾಕಿದೆ. ಉದ್ದಿನಬೇಳೆ, ಸಾಸಿವೆ, ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿ ಚಟಪಟ ಅನ್ನಲಿ. ನಾವು
ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀವಲ್ವಾ, ಚಟಪಟ ಅಂದಮೇಲೆ ಈ ಮಸಾಲೆನ ಆ್ಯಡ್ ಮಾಡೋಣ. ಹೆವಿ ಡ್ಯೂಟಿ ಪ್ಯಾನ್ ಫ್ರೆಂಡ್ಸ್, ಇದು ಹೆವಿ ಡ್ಯೂಟಿ ಇರುವಂತಹ ಸ್ಟಾಕ್ ಪಾಟ್. ಇದು ತುಂಬ ಬೇಗ ಹೀಟು ತಗೊಳ್ಳತ್ತೆ ಮತ್ತು ತುಂಬ ಹೆವಿ ಆಗಿದೆ ಮತ್ತು ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್. ಇದು 3 ಲೇಯರ್ಡ್ ಇದೆ ಇದರಲ್ಲಿ, ಹಾಗಾಗಿ ಚೆನ್ನಾಗಿ ಬೇಯತ್ತೆ, ತುಂಬ ಹೀಟು ಇಟ್ಕೊಳ್ಳತ್ತೆ. ನೀವು ಇಂಡಸ್ ವ್ಯಾಲಿ ಅವರ ಸ್ಟೇನ್ಲೆಸ್ ಸ್ಟೀಲ್ ಸ್ಟಾಕ್ ಪಾಟ್ ಬೇಕಂತಾದರೆ ನನ್ನ ಕೂಪನ್ ಕೋಡ್ ಶ್ಯಾಮಲಾ ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅದನ್ನು ಉಪಯೋಗಿಸಿ ನೀವು ಪರ್ಚೇಸ್ ಮಾಡಿದರೆ ನಿಮಗೆ 12% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಎಲ್ಲರೂ ಬೇಕಂತಾದರೆ ನನ್ನ ಡಿಸ್ಕ್ರಿಪ್ಷನ್ಲು ಡೀಟೇಲ್ ಇದೆ, ಹಾಗೂ ನನ್ನ ಇಲ್ಲಿ ಸ್ಕ್ರೀನ್ನಲ್ಲೂ ಬರ್ತಾ ಇರುತ್ತೆ. ಮಸಾಲೆ ಫ್ರೈ ಆದ ತಕ್ಷಣ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇರೋಣ. ಹಾಗೆ ಬಟಾಣಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಒಟ್ಟು ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ ನಾವು. ಈಗ ಅಕ್ಕಿನೂ ಆ್ಯಡ್ ಮಾಡ್ತಿದ್ದೀನಿ. ನಾನು ಬಾಸ್ಮತಿ ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೆನೆಸಿಡೋ ಅಗತ್ಯ ಏನೂ ಇಲ್ಲ. ತೊಳೆದಿಟ್ಕೊಂಡ ಅಕ್ಕಿನ ಈಗ ನಾನು ಮಸಾಲೆ ಸೊಪ್ಪಿನ ಜೊತೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಬಾತಿಗೆ ಏನು ಹುಳಿ ಅಂಶ ಹಾಕೋದಿಲ್ಲ. ನಾನು ಟೊಮೆಟೊ ಈರುಳ್ಳಿಯ ಮೊಸರು ಬಜ್ಜಿ ಮಾಡ್ಕೊಳ್ತೀನಿ. ಬೇಕಾದವರು ಲಿಂಬೆಹಣ್ಣು ಹಿಂಡ್ಕೊಳ್ಬೋದು. ಲಿಂಬೆಹಣ್ಣಿನ ಅಗತ್ಯನೇ ಇಲ್ಲ, ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅರಿಶಿನ ಪುಡಿ ಸ್ವಲ್ಪ ಆ್ಯಡ್ ಮಾಡಿದೆ. ಆಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಆ್ಯಡ್ ಮಾಡಿದೆ. ನೀರು ನೋಡ್ಕೊಂಡು ಹಾಕೊಳ್ಳಿ. ಕೆಲವು ಬಾಸ್ಮತಿ ರೈಸಿಗೆ 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಸಾಕಾಗತ್ತೆ. ಕೆಲವುದಕ್ಕೆ 2 ಲೋಟ ನೀರು ಹಿಡಿಸತ್ತೆ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೂ ಹಿಡಿಸತ್ತೆ. ನಿಮ್ಗೆ ಅಂದಾಜಿರುತ್ತಲ್ವಾ, ಅದ್ರ ಮೇಲೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮಸಾಲೆ ಎಲ್ಲ ಚೆನ್ನಾಗಿ 1 ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ವುಡನ್ ಸ್ಪೂನ್ ಯೂಸ್ ಮಾಡಿದರೆ ಒಳ್ಳೆಯದು. ಸ್ಟೀಲ್ ಸ್ಪೂನು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಜಾಸ್ತಿ ಸ್ಕ್ರ್ಯಾಚ್ ಎಲ್ಲ ಆಗೋದು ಬೇಡ ಅಂತ ವುಡನ್ ಸ್ಪೂನೇ ಯೂಸ್ ಮಾಡ್ತೀನಿ. ಆಮೇಲೆ ಸರ್ವ್ ಮಾಡುವಾಗ ನೀವು ಸ್ಟೀಲ್ ಸ್ಪೂನ್ ಹಾಕಿ ಪರವಾಗಿಲ್ಲ. ಇದು ನಾವು ಮಿಕ್ಸ್ ಮಾಡುವಾಗೆಲ್ಲ ಸ್ಕ್ರ್ಯಾಚ್ ಮಾಡೋದು ಬೇಡ, ಚೆನ್ನಾಗಿದೆಯಲ್ಲ ಪಾಟು ಅಂತ ನಾನು ವುಡನ್ ಸ್ಪೂನ್ ಆ್ಯಡ್ ಮಾಡಿ ಅಡುಗೆ ಮಾಡ್ತಾ ಇದ್ದೀನಿ. 1 ಕುದಿ ಬಂದ ನಂತರ ನಾನು ಸಿಮ್ ಮಾಡಿ ಬಿಡ್ತೀನಿ ಗ್ಯಾಸ್. ನೋಡಿ, ಈಗ ನಾನು ಇದನ್ನು ಮುಚ್ಚಿ ಇಟ್ಟರೆ ನಮಗಿಲ್ಲಿ ಕಾಣ್ತಾ ಇರತ್ತಲ್ವಾ ಒಳಗಡೆ ಏನಾಗತ್ತೆ ಅಂತ. ಕುದಿ ಬಂದ ತಕ್ಷಣ ಸಿಮ್ ಮಾಡಿ ಬಿಡ್ತೀನಿ. ಅದನ್ನ ಸಿಮ್ಮಲ್ಲಿ ಬೇಯಕ್ಕೆ ಬಿಟ್ರೆ ಇನ್ನೊಂದು 15-20 ನಿಮಿಷದಲ್ಲಿ ನಂದು ಮೇಥಿ ರೈಸ್ ರೆಡಿ ಆಗತ್ತೆ. ಆದ್ಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು ಕುದಿ ಬರಲಿ, ನಾನು ಸಿಮ್ ಮಾಡ್ತೀನಿ. ಕುದಿ ಬಂತು, ನಾನೀಗ ಗ್ಯಾಸ್ ಸಿಮ್ ಮಾಡಿ 15 ನಿಮಿಷ ಸಿಮ್ಮಲ್ಲೇ ಬೇಯಿಸಿದೆ. ನೋಡಿ ಫ್ರೆಂಡ್ಸ್, ಈಗೊಂದ್ಸಲ ನಾನು ಮುಚ್ಚಳ ತೆಗೆದು 1 ರೌಂಡ್ ಮಿಕ್ಸ್ ಮಾಡ್ತೀನಿ. ನೋಡಿ, ಮುಚ್ಚಳ ತೆಗೆದೆ, ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಇನ್ನೇನು ಸ್ವಲ್ಪ ಬೇಯಕ್ಕೆ ಬಾಕಿ ಇದೆ. ನಾನು ಸ್ವಲ್ಪ ಹೊತ್ತು ಇನ್ನೂ ಪುನಃ ಕವರ್ ಮಾಡಿ ಮುಚ್ಚಿ ಇಡ್ತೀನಿ. ಇನ್ನೂ 5-6 ನಿಮಿಷ ಬೇಯಿಸಿಬಿಟ್ಟು ಗ್ಯಾಸ್ ಆಫ್ ಮಾಡಿದೆ. ನೋಡಿ, ರೆಡಿ. ಬಿಸಿ 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 ಮೇಥಿ ರೈಸ್ ರೆಡಿ ಆಯಿತು. ಸೂಪರ್ ಆಗಿರುವಂತಹ ಮೇಥಿ ರೈಸ್ ರೆಡಿ. ನಾನು ಊಟ ಮಾಡುವ ಮೊದಲು ನಿಮಗೆ ಪುನಃ ತೋರಿಸ್ತೀನಿ. ಇದನ್ನ ಈಗ ಮುಚ್ಚಿಟ್ಟಿರ್ತೀನಿ. ಊಟದ ಸಮಯ ಫ್ರೆಂಡ್ಸ್. ನೋಡಿ, ತಟ್ಟೆ ಇಟ್ಟು ಎಲ್ಲ ವೆಜಿಟೇಬಲ್, ಮಿಕ್ಸ್ಡ್ ವೆಜಿಟೇಬಲ್ ವಿತ್ ಪನ್ನೀರ್ ಪಲ್ಯ ಮಾಡಿದ್ದೀನಿ, ಸಬ್ಜಿ, ಹಾಗೇನೆ ಮೆಂತ್ಯ ಸೊಪ್ಪಿನ ಅನ್ನ, ಮೇಥಿ ರೈಸ್. ನೋಡಿ, ಎಷ್ಟೊಂದು ಉದ್ರಾಗಿ ಎಷ್ಟು ಬಿಸಿ ಬಿಸಿ ಹೊಗೆ ಆಡ್ತಾ ಇದೆ. 1 ಗಂಟೆ ಮುಂಚೆನೇ ಮಾಡಿ ಪಾಟಲ್ಲಿ ಮುಚ್ಚಿ ಇಟ್ಟಿದ್ದೆ, ಆದರೂ ಇಷ್ಟೊತ್ತವರೆಗೂ ಎಷ್ಟು ಗರಂ ಗರಂ ಇದೆ ನೋಡಿ, ಹೊಗೆ ಆಡ್ತಾ ಇದೆ. ಬಿಸಿ ಬಿಸಿ ಉದ್ರಾದಂತಹ ಮೆಂತ್ಯ ಸೊಪ್ಪಿನ ಅನ್ನ ನಿಮಗೂ ನಾನು ತೋರಿಸ್ತೀನಿ ಪಾಟಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಎಲ್ಲ ಇಷ್ಟ ಆಯಿತು ಅಂದರೆ ನನ್ನ ಕೂಪನ್ ಕೋಡ್ ಉಪಯೋಗಿಸಿ ಪರ್ಚೇಸ್ ಮಾಡಿ. 4 ಲೀಟರ್ ಇಂಡಸ್ ವ್ಯಾಲಿಯವರ ಸ್ಟಾಕ್ ಪಾಟಲ್ಲಿ ನಾನು ನೋಡಿ ಇಲ್ಲಿ ಮೇಥಿ ರೈಸ್ ಮಾಡಿದ್ದೀನಲ್ವಾ, ಎಲ್ಲರ ತಟ್ಟೆಗೆ ಬಡಿಸಿದ್ದೀನಿ. ಈಗ ಇದು ನಾನ್ ಟಾಕ್ಸಿಕ್, ತುಂಬ ಆರೋಗ್ಯಕರವಾದ ಒಳ್ಳೆ ಸ್ಟೀಲ್. ಆರೋಗ್ಯಕ್ಕೆ ಹಾನಿಯಾಗುವಂತಹ ಯಾವುದೇ ಅಂಶ ಇದರಲ್ಲಿಲ್ಲ. ಯೂಸ್ ಮಾಡಿ, ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿ. ತುಂಬ ಹೊತ್ತು ಬಿಸಿ ಇರುತ್ತೆ, ಬೇಗ ಆಗತ್ತೆ. ಆಮೇಲೆ ಸೋಪ್ ವಾಟ್ರಲ್ಲಿ ವಾಶ್ ಮಾಡಿ ಇಟ್ಬಿಟ್ರೆ ಆರಾಮ ಕ್ಲೀನಾಗಿರುತ್ತೆ. ಇನ್ನೊಂದು ದಿವಸ ಯೂಸ್ ಮಾಡಿದ್ರೆ ಆಯಿತು. ಆದಿತ್ತಾ?
ತುಂಬ ಸುಲಭದಲ್ಲಿ ಮೆಂತ್ಯ ಸೊಪ್ಪಿನ ಅನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸಿದೆ. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೇನೆ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ನನ್ನ ಕೂಪನ್ ಕೋಡ್ ಶ್ಯಾಮಲ ಕೂಪನ್ ಕೋಡ್ ನೀವು ಯೂಸ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ಇನ್ನೂ ಎಕ್ಸ್ಟ್ರಾ 12% ನಿಮಗೆ ಆಫರ್ ಸಿಗುತ್ತೆ. ಬುಕ್ ಮಾಡಿಕೊಂಡು ನೀವು ಹೆಲ್ದಿ ರುಚಿಯಾಗಿರುವಂತಹ ಅಡುಗೆ ಮಾಡಿಕೊಂಡು ಊಟ ಮಾಡಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಎಲ್ಲರಿಗೂ ನಮಸ್ತೆ.